ಶಿವಮೊಗ್ಗದಲ್ಲಿ ಶ್ರೀ ಶಾರದಾ ಸಂಗೀತ ನೃತ್ಯ ವಿದ್ಯಾಲಯದ ವತಿಯಿಂದ ಉತ್ತಿಷ್ಠಿತ ಜಾಗೃತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ನಗರದ ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದ್ದು ಡಿಸೆಂಬರ್ 14ರಂದು ಆಯೋಜನೆ ಮಾಡಲಾಗಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿ ಅರುಣ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಒಂದು ವಿಶೇಷವಾಗಿ ಜೋಡಿಸಿ ಗೀತ, ನೃತ್ಯ, ನಾಟಕ ಮತ್ತು ರೂಪಕಗಳನ್ನು ಒಳಗೊಂಡಂತೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಇವತ್ತಿನ ದಿನಕ್ಕೆ ಬೇಕಾಗಿರತಕ್ಕಂತಹ ನೃತ್ಯ ಪ್ರಕಾರಗಳು ಹಾಗೂ ಸಾಂಪ್ರದಾಯಿಕ ನೃತ್ಯ ಪ್ರಕಾರಗಳಿಂದ ಹಿಡಿದು ಎಲ್ಲ ನೃತ್ಯ ಪ್ರಕಾರಗಳು ಬರುತ್ತೆ. ಹಾಗೆ ಹಾಡುಗಳು ಕೂಡ ಭಕ್ತಿಗೀತೆ, ಜನಪದ ಗೀತೆ ಈ ರೀತಿಯಿಂದ ತಗೊಂಡು ದಾಸರ ಹಾಡುಗಳನ್ನು ತಗೊಂಡು ಒಟ್ಟಾರೆಯಾಗಿ ಭಗವದ್ಗೀತೆಯಲ್ಲಿ ಏನು ಸಾರವನ್ನು ಹೇಳಿದ್ದಾರೆ ಅದು ಚಾಪ್ಟರ್ ವೈಸ್, ಮೊದಲನೇ ಚಾಪ್ಟರಿಂದ ಶುರು ಮಾಡಿ 18 ಚಾಪ್ಟರ್ ತನಕ ಕ್ರಮಬದ್ಧವಾಗಿ ಏನೇನನ್ನು ಹೇಳಬೇಕೋ ಅದರ ಒಟ್ಟಾರೆ ಸಾರಾಂಶ ಏನು ಹೇಳುತ್ತೆ ಆ ಚಾಪ್ಟ್ರಲ್ಲಿ ಅದನ್ನು ವಿನೂತನವಾಗಿ ಪ್ರಸ್ತುತಪಡಿಸಲಿದ್ದೇವೆ. ಸರಿಸುಮಾರು ಇದರಲ್ಲಿ 100 ಜನ ವಿದ್ಯಾರ್ಥಿಗಳು ಒಟ್ಟಾರೆಯಾಗಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮಾನ್ಯ ಈಶ್ವರಪ್ಪನವರನ್ನು ಕೇಳಿಕೊಂಡ್ವಿ. ಅವರು ಹಾಗೂ ಅವರ ಸುಪುತ್ರರಾಗಿರ್ತಕ್ಕಂಥ ಕಾಂತೇಶ್ ಅವರು ಇಬ್ಬರು ಕೂಡ ಬರ್ತೀವಿ ಅಂತ ಹೇಳಿದರು ಉದ್ಘಾಟನೆಗೆ. ಹಾಗೆ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀಯುತ ವಿನಯಾನಂದ ಸರಸ್ವತಿಗಳು ಬರ್ತೀವಿ ಅಂತ ಹೇಳಿದ್ದಾರೆ. ಅವರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನೆರವೇರಲಿದೆ. ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಇವತ್ತಿನ ಜನಗಳಿಗೆ ಇದು ಅತ್ಯಂತ ಅವಶ್ಯಕ ಅನ್ನೋದನ್ನು ತಾವೆಲ್ಲರೂ ಕೂಡ ಗಮನಿಸಿಯೇ ಇರ್ತೀರಾ. ಇದಕ್ಕೆ ವಿಶೇಷವಾದ ಒಂದು ಪ್ರಚಾರವನ್ನು ಕೊಟ್ಟು ತಾವುಗಳು ದಯವಿಟ್ಟು ಆವತ್ತಿನ ದಿನ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದ ಬಗ್ಗೆ ವಿಚಾರವನ್ನು